ಏನು ಅವಸರವಾಗಿ ಇತ್ತ ತೋಟದ ಕಡೆ ಹೊರಟಂತೆ ಕಾಣುತ್ತಿದೆ ಅಲ್ಲವೇ? ಕಾಳಿಂಗ, ನನ್ನ ತಂಗಿಯ ಮದುವೆ ಗಲಾಟೆಯಲ್ಲಿ ತೋಟದ ಕಡೆ ಹೋಗಲಾಗಿರಲಿಲ್ಲ. ಅದಕ್ಕಾಗಿ ತೋಟ ನೋಡಿಕೊಂಡು ಬರೋಣ ಅಂತ ಹೊಂಟಿದ್ದೆ. ಅದಿರಲಿ, ನನ್ನ ತಂಗಿಯ ಮದುವೆಯಲ್ಲಿ ಮುಖ್ಯವಾಗಿ ಇರಬೇಕಾದವನು ನೀನು. ಆ ದಿನ ಇರಲಿಲ್ಲ. ಏಕೆ? ಆ ದಿನ ನೀನು ಮನೆಯಲ್ಲಿ ಊರಲ್ಲಿರಲಿಲ್ಲವೇ? ನನ್ನನ್ನು ಕ್ಷಮಿಸಿಬಿಡು ಶಿವಣ್ಣ. ಏಕೆಂದರೆ ಅಂದೇ ನಮ್ಮ ದಲಿತ ಸಂಘದ ಸಂಘಟನೆಯೊಂದು ಬೆಂಗಳೂರಿನಲ್ಲಿತ್ತು. ಮೇಲಾಗಿ ಈ ತಾಲೂಕಿನ ಪರವಾಗಿ ನಾನು ಆ ಸಂಘಟನೆಯಲ್ಲಿ ಪಾಲ್ಗೊಳ್ಳಲೇಬೇಕಾಗಿತ್ತು. ಅದಕ್ಕಾಗಿ ಸಮಯಕ್ಕೆ ಸರಿಯಾಗಿ ನಾನು ಬರುವುದಕ್ಕೆ ಆಗಲಿಲ್ಲ. ಎಷ್ಟೇ ಆಗಲಿ, ಆ ದೇವರ ದಯದಿಂದ ನಮ್ಮ ಜ್ಯೋತಿಯ ಬಾಳಲ್ಲಿ ಕಂಕಣ ಬಲ ಕುಡಿತಲ್ಲ, ಅಷ್ಟೇ ನನಗೆ ತುಂಬಾ ಸಂತೋಷ. ನೀನು ದಲಿತ ಸಂಘದ ಲೀಡರ್ ಆಗಿ ತುಂಬಾ ಬೆಳೆದು ಬಿಟ್ಟಿರುವೆ. ಆದರೆ ನೀನು ಒಬ್ಬಂಟಿಗ ಬಹಳ ಎಚ್ಚರಿಕೆಯಿಂದ ನಡೆಯಬೇಕು. ಏಕೆಂದರೆ ಶಾಂತಿಯಿಂದ ಕ್ರಾಂತಿಯನ್ನು ಗೆಲ್ಲಬೇಕೇ ಹೊರತು ಕ್ರಾಂತಿಯಿಂದ ಕ್ರಾಂತಿ ಗೆಲ್ಲುವುದು ಬಹು ಕಷ್ಟ. ಕಾಳಿಂಗ, ಕಾಳಿಂಗನ ಜೀವನವೇ ಒಂದು ದೊಡ್ಡ ಕ್ರಾಂತಿ. ಭಾರತದಲ್ಲಿ ಬಡವರ ಭಾಗ್ಯೋದಯದ ಬೆಳಕು ಎಂದು ಚೆಲ್ಲುತ್ತದೆಯೋ ಅಂದೇ ನಮ್ಮ ದಲಿತ ಸಂಘಕ್ಕೆ ಶಾಂತಿ. ಬಡವರಿಗೆ ನ್ಯಾಯ ಸಿಗುವವರೆಗೂ ಕಂಕಣಬದ್ಧವಾಗಿ ನಿಂತು ಹೋರಾಡುವುದೇ ಈ ಕಾಳಿಂಗನ ಕೆಲಸ. ನಿತ್ಯ ನಡೆಯುವ ದುಷ್ಟ ಶಕ್ತಿಗಳನ್ನು ಹತ್ತಿಕ್ಕಿ ಮೆಟ್ಟಿ ನಿಲ್ಲುವುದೇ ಈ ಕಾಳಿಂಗನ ಕಾಯಕ. ಕಾಳಿಂಗ, ನೋಡು, ನಮ್ಮ ಭಾರತ ದೇಶಕ್ಕೆ ಕ್ರಾಂತಿಯ ಮೂಲಕ ಸ್ವಾತಂತ್ರ್ಯ ತಂದು ಕೊಡಬೇಕೆಂದು ಹೋರಾಡಿದ ಎಷ್ಟೋ ವೀರರು ವೀರ ಮರಣವನ್ನಪ್ಪಿದರು. ಆದರೆ ಅದೇ ಶಾಂತಿಯ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಗಾಂಧೀಜಿಯವರ ಹೆಸರು ಇಂದಿಗೂ ಚಿರ ಅಮರವಾಗಿ ಉಳಿದಿದೆ ಭಾರತೀಯ ಕನ್ನಡಗಳ ಹೃದಯದಲ್ಲಿ. ಶಾಂತಿಗೂ ಕ್ರಾಂತಿಗೂ ಬಹಳ ವ್ಯತ್ಯಾಸವಿದೆ. ಕಾಳಿಂಗ, ಶಿವಣ್ಣ, ಶಾಂತಿಯಿಂದ ಸ್ವತಂತ್ರ ಪಡೆದ ಮಹಾತ್ಮ ಗಾಂಧೀಜಿಗೆ ಗುಂಡೇಟಿನ ದುರ್ಮರಣ ಲಭಿಸಿತು. ವಿಶ್ವಾಸಹೀನವಾದ ಭಾರತ ಸ್ವಾರ್ಥತೆಯಲ್ಲಿ ತಲೆ ಎತ್ತಿ ನಿಂತಿದೆ. ಭಾರತದ ಮಹಾನಾಯಕರನ್ನೇ ಗುಂಡಿಟ್ಟು ಕೊಂದ ವಿಶ್ವಾಸ ದ್ರೋಹಿಗಳು ವಾಸವಾದ ಮಹಾಭಾರತವಿದು. ನಾಡಿನಲ್ಲಿ ಶೂರರಿದ್ದರೇನು, ಧೀರರಿದ್ದರೇನು, ಒಂದು ದಿನ ನಮ್ಮಂತವರ ಮರಣವೂ ಕೂಡ ರಕ್ತದ ಮಡುವಿನಲ್ಲಿ. ಅಂತಹ ಬಲವಾದ ಛಲವನ್ನು ತೊಟ್ಟು ನಿಲ್ಲಬೇಡ. ಏಕೆಂದರೆ ಬೆಟ್ಟ ಕೊರೆಯುವಂತ ಶಕ್ತಿ ರಡ್ಡೆಯಲ್ಲಿರುವಾಗ ಭಿಕ್ಷೆ ನೀಡಿ ತಿನ್ನುವುದು ನ್ಯಾಯವಲ್ಲ. ಅದಕ್ಕಾಗಿಯೇ ಬಸವಣ್ಣನವರು ಹೇಳಿರುವುದು, ಹಬ್ಬಕ್ಕೆ ತಂದ ಹರಕೆಯ ಪುರಿ ತೋರಣಕ್ಕೆ ತಂದ ತಳಿರುವೆ ಇತ್ತು. ಅದು ಅಂದೇ ಹುಟ್ಟಿತ್ತು, ಅಂದೇ ಸತ್ತಿತ್ತು, ಕೊಂದವರುಳಿವರೇ ಕೂಡಲ ಸಂಗಮ ದೇವ ಎನ್ನುವಂತೆ ನೀನು ಇನ್ನೊಬ್ಬರ ಪ್ರಚೋದನೆಯಿಂದ ಹರಕೆಯ ಕುರಿಯಾಗುವುದು ನನಗಿಷ್ಟವಿಲ್ಲ. ಕಾಳಿಂಗ, ಆ ದೇವರ ದಯದಿಂದ ನೀನು ಯಾವಾಗಲೂ ಸುಖವಾಗಿರಬೇಕೆನ್ನುವುದೇ ಆಸೆ. ದೇವರು ಎಲ್ಲಿದ್ದಾನೆ ಶಿವಣ್ಣ? ನಿನ್ನ ದೇವರು ನಿಜವಾಗಿಯೂ ಆ ದೇವರು ಈ ಜಗದೊಳಗಿದ್ದರೆ ಭಾರತದಲ್ಲಿ ಬಡವರೆಂಬ ಶಬ್ದವೇ ಇಲ್ಲಿ ನೆಲೆಯೂರುತ್ತಿರಲಿಲ್ಲ. ನಮ್ಮಂತವರಿಗೆ ಈ ಸ್ಥಿತಿಯೂ ಬರುತ್ತಿರಲಿಲ್ಲ. ಒಂದು ರೀತಿಯಿಂದ ಚಿಂತಿಸಿ ನೋಡಿದರೆ ಆ ದೇವರಿಗೆ ಶ್ರೀಮಂತರೆಂದರೆ ಬಹಳ ಇಷ್ಟವೆಂದು ಕಾಣುತ್ತದೆ. ಕಾಳಿಂಗ, ದೇವರನ್ನು ನಿಂದಿಸಿ ಮಾತನಾಡಿದರೆ ಪ್ರಯೋಜನವೇನು? ಈ ಜಗತ್ತನ್ನೇ ಆಳುವ ಆ ಜಗದೀಶನ ದೃಷ್ಟಿಯಲ್ಲಿ ತಾರತಮ್ಯವಿದ್ದಿದ್ದರೆ ಈ ಸೃಷ್ಟಿಯ ಮೇಲೆ ಮಾನವನ ಅಸ್ತಿತ್ವವೇ ಇರುತ್ತಿರಲಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ಹೊಲೆಯ, ಹಾರವ, ಶೂದ್ರ ಮೊದಲಾದವರು ಎಲ್ಲರೂ ಈ ಭೂಮಿ ಮೇಲೆ ಇದ್ದಾರೆ. ಯಾವುದೇ ಮನುಷ್ಯ ನಾನು ಇಂಥದೇ ಧರ್ಮದಲ್ಲಿ, ಇಂಥದೇ ಜಾತಿಯಲ್ಲಿ, ಇಂಥದೇ ವರ್ಗದಲ್ಲಿ ನಾನು ಶ್ರೀಮಂತನಾಗಿ ಬಡವನಾಗಿ ಹುಟ್ಟಬೇಕೆಂದು ದೇವರಲ್ಲಿ ಅರ್ಜಿ ಹಾಕಿಕೊಂಡು ಹುಟ್ಟುವುದಿಲ್ಲ. ಎಲ್ಲರೂ ಈ ಭೂಮಿಯ ಮೇಲೆ ಏಕಪ್ರಕಾರವೇ ಹುಟ್ಟುತ್ತಾರೆ. ಅದಕ್ಕಾಗಿ ಬಸವಣ್ಣನವರು ಅಂದೇ ಹೇಳಿದ್ದಾರೆ, ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಕಾಸಿ ಬೀಸಿ ಮಡಿವಾಳನಾದ ಆಸಲಿಕ್ಕಿ ಸಾಲಿಗನಾದ ವೇದವನೋದಿ ಬ್ರಾಹ್ಮಣನಾದ ಕಾಸಿ ಕಮ್ಮ ಬೀಸಿ ಮಡಿವಾಳನಾದ
ಜಗತ್ತಿಗೆ ಒಂದೇ ಧರ್ಮ, ಒಬ್ಬನೇ ದೇವರು. ಈ ಧರ್ಮವನ್ನು ಅರಿತುಕೊಂಡು ನಡೆಯುವುದೇ ನಿಜವಾದ ಮಾನವ ಧರ್ಮ. ಹರಿತೆ ಶಿವಣ್ಣ, ಹರಿತೆ. ಈ ನಿನ್ನ ಮನದಾಳದ ಮಾತಿನ ಉಪದೇಶವನ್ನು ನಾನು ಹರಿತೆ. ಈ ಊರಿನಲ್ಲಿ ತಲೆಬಾಗಿ ನಡೆದುಕೊಳ್ಳುವುದು ನಿನ್ನೊಬ್ಬನಿಗೆ ಮಾತ್ರ. ಏಕೆಂದರೆ ನನ್ನ ಒಡ ಹುಟ್ಟಿದ ಅಣ್ಣನಿಗಿಂತಲೂ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡು ಬಂದಿದ್ದಕ್ಕೆ ನಾನು ನಿನಗೆ ಚಿರಋಣಿ ಶಿವಣ್ಣ, ಚಿರಋಣಿ. ಮತ್ತೆ ನಿನ್ನ ಆಸ್ತಿಯ ವಿಷಯವಾಗಿ ಮಾತನಾಡಲು ಆ ಧನಿಕನ ಮನೆಗೆ ಹೋಗಿದ್ದೆ ಅಂತಲ್ಲ, ಏನಾಯ್ತು ವಿಷಯ? ಆ ವಿಷಯ ವಿಕೋಪಕ್ಕೇರಿ ಅನಾಹುತವಾಗುವ ಸಂದರ್ಭವಿತ್ತು ಶಿವಣ್ಣ. ಮದವೇರಿದ ಆನೆಯಿಂದ ವರ್ತಿಸಿಬಿಟ್ಟ ಧನಿಕ ಧರ್ಮರಾಜ. ಎಂದಿದ್ದರೂ ಅದು ನನ್ನ ಬೇಟೆ. ಮನೆಗೆ ಹೋದ ನನ್ನನ್ನು ಮನಬಂದಂತೆ ನಿಂದಿಸಿ ಮಾತನಾಡಿಬಿಟ್ಟ. ನಿನಗೆ ನಿಂದಿಸಿ ಮಾತನಾಡಿದನೇ ಧನಿಕ. ಹಾಗಾದ್ರೆ ನಿನ್ನ ಆಸ್ತಿಯ ಪತ್ರ ಕೊಟ್ಟಿಲ್ಲ. ಕರುಣೆಯಿಂದ ಕೈ ಮುಗಿದು ಬೇಡಿದರೆ ಮನೆಯ ಮಾಡಿಸಿ ಬಿಡ್ತೀನಿ ಅಂತ ಖಂಡಿತವಾಗಿಯೂ ಮಾತನಾಡಿಬಿಟ್ಟ ಆ ಧನಿಕ ಧರ್ಮರಾಜ. ಅದಕ್ಕೆ ನಾನು ಪಣ ಕೊಟ್ಟು ಬಂದಿದ್ದೇನೆ, ಯಾರ ಕೊಲೆ ಯಾರು ಮಾಡುತ್ತಾರೆಂದು. ಆ ಆಸ್ತಿ ನ್ಯಾಯವಾಗಿ ನಿನಗೆ ಸಲ್ಲಬೇಕು. 70 ವರ್ಷವಾದರೂ ಮತ್ತೇಕೆ ಮಾತು ಮುರಿಯುತ್ತಾನೆ ಆ ಧನಿಕ? ಕಾಳಿಂಗ, ಅವನೊಂದಿಗೆ ಸಾಕಷ್ಟು ದೇಶ ವೈಷಮ್ಯವಿದ್ದರೂ ಕೂಡ ಈಗ ನಮ್ಮ ತಂಗಿಯನ್ನು ಕೊಟ್ಟು ಬಂಧತ್ವವಾಗಿರುವುದರಿಂದ ಏನು ಮಾಡಲು ಬರದಂತಾಗಿದೆ. ಆ ದೇವರು ಅವನಿಗೆ ಯಾವಾಗ ಬುದ್ಧಿ ಕೊಡುವನೋ ಏನೋ ಅವನಿಗೆ ಗೊತ್ತು. ಶಿವಣ್ಣ, ಮಮತೆಯಿಂದ ಬೇಡಿದರೆ ಕೆದರಿ ಕೇರು ಹಾಕುತ್ತಾನೆ ಆ ಚಂಡಾಲ. ತಾನು ಒಬ್ಬ ಮಾನವ. ಆ ಶ್ರೀಮಂತಿಗೆ ಅಮಲನ್ನು ಶಮನ ಮಾಡುವ ತನಕ ಅವನಿಗೆಂದೂ ಸದ್ಗುಣ ಬರಲಾರದು. ತಾನು ಒಬ್ಬ ಮಾನವನಾಗಿ ಈ ಭೂಮಿ ಮೇಲೆ ಹುಟ್ಟಿದ್ದೇವೆಂಬುದನ್ನು ಮರೆತು ಮೀರಿ ನೆನೆದವನ ಬದುಕು ಕೊನೆಗೊಂದು ದಿನ ರಕ್ತದ ಮೊಡವಿನಲ್ಲಿಯೇ ಸಮಾಪ್ತಿ. ಕಾಳಿಂಗ, ಏಕೆಂದರೆ ನಿಮ್ಮಿಬ್ಬರ ಕ್ರೋಧಾಗ್ನಿಯಲ್ಲಿ ಯಾರಿಗೂ ಅನಾಹುತವಾದರೂ ಅದು ನನಗೆ ತಾನೇ ನೋವು. ಏಕೆಂದರೆ ಮನುಷ್ಯ ದುಡುಕಬಾರದು, ಬದುಕಬೇಕು. ಹೀಗೆ ಹುಟ್ಟಿ ಹಾಗೆ ಸತ್ತರೆ ಮತ್ತೆ ಹುಟ್ಟಲು ಹುಲ್ಲು ಬೀಜವಲ್ಲ ಈ ಮಾನವ ಜನ್ಮ. ನೋಡು, ನೀನು ತಿಳಿದವನಿದ್ದೀಯ, ವಿಚಾರವಂತವನಿದ್ದೀಯ. ಎಚ್ಚರಿಕೆ. ನನಗೆ ತೋಟದ ಕಡೆಗೆ ಹೋಗಲು ಗೊತ್ತಾಯ್ತು. ನಾನೇನು ಬರ್ತೀನಿ. ಬಂಗಾರದಂತಹ ಗುಣವಂತಹ ಈ ಶಿವಣ್ಣ ಕೆಂಡದಂತಿರುವ ಧನಿಕ ಧರ್ಮರಾಜನ ಸಂಗಡ ಬೀಗತನವಾಯಿತಂದ ಮೇಲೆ ಮುಂದೊಂದು ದಿನ ಅನಾಹುತ ನಾಂದಿ ಹಾಡುವುದರಲ್ಲಿ ಸಂದೇಹವೇ ಇಲ್ಲ. ಇವರೆಲ್ಲರ ಮಧ್ಯ ಏನು ಅರಿಯದ ಆ ಜ್ಯೋತಿಯ ಬಾಳಲ್ಲಿ